ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನುಷ್ಯ ಮಂಗನಿಂದ ಮಾನವನಾಗುವ ಪ್ರಕ್ರಿಯೆಯಲ್ಲಿ ಪ್ರಮುಖವಾದ ಹಂತ ಎಂದರೆ ಕಿಚ್ಚಿನ ಆವಿಷ್ಕಾರ. ಕಿಚ್ಚನ್ನು ದಮ್ ಇರುವ ಮನುಷ್ಯ ಹುಷಾರಾಗಿ ಬಳಸಿ ದೀಪ ಹಚ್ಚಿಕೊಂಡು ಬೆಳಕನ್ನು ಕಂಡುಕೊಂಡ. ಒಲೆ ಹಚ್ಚಿ ಅಡುಗೆ ಮಾಡಿಕೊಂಡ. ಕುಲುಮೆಯಲ್ಲಿ ಕಬ್ಬಿಣ ಇಟ್ಟು ಆಯುಧ ಮಾಡಿಕೊಂಡ. ಅತ್ಯಂತ ಶಕ್ತಿವಂತನಾಗಿ ಹೊರಗೆ ಬಂದ. ಆದರೆ ಈ ಕಿಚ್ಚಿನ ಸಹವಾಸ ಅಷ್ಟು ಸುಲಭವಲ್ಲ. ಕಿಚ್ಚು ಸ್ವಲ್ಪ ಹೆಚ್ಚಾದರೂ ಕಾಡ್ಗಿಚ್ಚಿನಂತೆ ಹಬ್ಬಿ ಎಲ್ಲವನ್ನೂ ಆಹುತಿ ತೆಗೆದುಕೊಂಡು ಬಿಡುತ್ತದೆ. ಇದೇ ತರಹ ಜೀವನದಲ್ಲಿ ಹಠ ಎನ್ನುವುದು ಒಂದು ಕಿಚ್ಚು. ಈ ಕಿಚ್ಚಿನ ಕಿಮ್ಮತ್ತನ್ನು ಸರಿಯಾಗಿ ಬಳಸಿದವರು ಮಾತ್ರ ಸಾಧಕರ ಯಶಸ್ಸಿನ ಜ್ಯೋತಿಯನ್ನು ಬೆಳಗಿಸೋಕೆ ಸಾಧ್ಯ. ಯಶಸ್ಸಿನ ಬಾಗಿಲು ಎಲ್ಲರೂ ಬಯಸುವ ಬಾಗಿಲು. ಅದು ಎಲ್ಲರೂ ಬಯಸುವ ಬಾಗಿಲನ್ನು ಹೇಗೆ ತೆಗೆಯೋದು? ಗುಟ್ಟೇನು ಅಂದರೆ, ಯಶಸ್ಸಿನ ಬಾಗಿಲು ಮುಂದೆ ಕೀಗಳು ತುಂಬಿರುವ ದೊಡ್ಡದೊಂದು ಬುಟ್ಟಿ ಇರುತ್ತದೆ. ಒಬ್ಬ ಬಂದು ಮೊದಲನೇ ಕೀ ಹಾಕಿದಾಗ ಬಾಗಿಲು ಓಪನ್ ಆಗಿ ಬಿಡುತ್ತದೆ. ಅವನನ್ನು ಅದೃಷ್ಟವಂತ ಎನ್ನಬಹುದು. ಇನ್ನೊಬ್ಬ ಬರುತ್ತಾನೆ, 3-4 ಹೀಗೆ 100 ಕೀಗೆ ಟ್ರೈ ಮಾಡಿ ಡೋರ್ ಓಪನ್ ಆಗುತ್ತದೆ. ಅವನು ತಾಳ್ಮೆ ಇರುವವನು. ಅವನನ್ನು ಶ್ರಮಜೀವಿ ಎನ್ನಬಹುದು. ಮೂರನೆಯ ವ್ಯಕ್ತಿ ಬರುತ್ತಾನೆ. ಈ ಕೀ ಎಲ್ಲ ಯಾಕೆ ಎಂದು ಹೇರ್ ಪಿನ್ ತೆಗೆದುಕೊಂಡು ಕೀ ತೆಗೆದು ಒಳಗೆ ಹೋಗುತ್ತಾನೆ. ಅವನು ಬುದ್ಧಿವಂತ. ಇನ್ನೊಬ್ಬ ಈ ಬೀಗದ ಕೀ ಹೇರ್ ಪಿನ್ ಯಾಕೆ ಅಂತ ತನ್ನ ತೋಳ್ಬಲದಿಂದ ಬಾಗಿಲು ಒಡೆದು ಹಾಕಿ ಮನೆಯೊಳಗೆ ಹೋಗುತ್ತಾನೆ. ಇವನನ್ನು ಶಕ್ತಿವಂತ ಅನ್ನಬಹುದು. ಆದರೆ ಕೆಲವೊಮ್ಮೆ ಕೆಲವರಿಗೆ ಬುದ್ಧಿಶಕ್ತಿ, ತಾಳ್ಮೆ, ಜನಬಲ ಎಲ್ಲವೂ ಇದ್ದರೂ ಆ ಬಾಗಿಲು ಓಪನ್ ಆಗುವುದಿಲ್ಲ. ಆಗೇನು ಮಾಡಬಹುದು? ಆಗ ಸೋಲನ್ನು ಒಪ್ಪಿಕೊಂಡು ವಾಪಸ್ಸು ಹೋಗಬಹುದು. ಅಥವಾ ಬಾಗಿಲು ಗಟ್ಟಿನ, ನಾನು ಗಟ್ಟಿನ ಅಂತ ಭರವಸೆಯನ್ನು ಬಿಡದೆ ತಾಳ್ಮೆಯಿಂದ ಸತತವಾಗಿ ಪರಿಶ್ರಮ ಪಡುತ್ತಾ ಇದ್ದರೆ ಒಂದಲ್ಲ ಒಂದು ದಿನ ತನಗೆ ತಾನೇ ತೆರೆದು ಬಿಡುತ್ತದೆ ಅನ್ನುವ ಅನೇಕ ಉದಾಹರಣೆಗಳು ಇತಿಹಾಸದಲ್ಲಿವೆ. ಸತತ ಪ್ರಯತ್ನವೇ ಸಾಧನೆಯ ಕೀಲಿಕೈ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.